may have guessed, I'm going to speak from Genesis chapter 39 and from the life of Joseph. Even though we know a lot from the life of Joseph, just thought that we will understand few truths about how he led his life. ನೀವು ಎಲ್ಲರೂ ಊಹಿಸಿದ ಹಾಗೆ ಆದಿಕಾಂಡ 39ನೇ ಅಧ್ಯಾಯದಲ್ಲಿ ಯೋಸೇಫನ ಜೀವನ ಚರಿತ್ರೆಯಿಂದ ನಾವು ತುಂಬಾವನ್ನು ಕಲಿಯಬೇಕಾಗಿದೆ. ಆದ್ರೆ ಕೆಲವು ಮುಖ್ಯವಾದಂತ ವಿಷಯಗಳನ್ನು ನಾನು ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. First of all, I want to just give you an understanding of the name Joseph, right? When we hear the name Joseph from chapters 37, we read then in 39, we read the name Joseph. What is the meaning of the word Joseph or the name Joseph? ನಾನು ಮೊದಲನೇದಾಗಿ ಯೋಸೇಫನ ಹೆಸರಿನ ಅರ್ಥವನ್ನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಆತನ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ. ಆದ್ರಿಂದ ನಾವು ಆತನ ಹೆಸರಿನ ಅರ್ಥವನ್ನು ಮೊದಲು ತಿಳಿದುಕೊಳ್ಳೋಣ. So the meaning of the word Joseph is God will add, or he will increase, or God will increase. ಇಲ್ಲಿ ನಾವು ನೋಡುವಾಗ ಯೋಸೇಫ ಎಂಬ ಹೆಸರಿನ ಅರ್ಥ ದೇವರು ಕೂಡಿಸಿಕೊಡುತ್ತಾನೆ ಅಥವಾ ದೇವರು ಹೆಚ್ಚಿಸುತ್ತಾನೆ ಎಂಬುದಾಗಿ. ದೇವರು ಕೂಡಿಸಿಕೊಡುತ್ತಾನೆ ಅಥವಾ ದೇವರು ಹೆಚ್ಚಿಸುತ್ತಾನೆ ಎಂಬ ಅರ್ಥವನ್ನು ಕೊಡುವಂತದ್ದು ಯೋಸೇಫನ ಹೆಸರು. And we know that that is so true. The meaning of the name is so true towards the end of Genesis. ನಾವು ಇದು ಎಷ್ಟು ನಿಜವಾದ ಸಂಗತಿ ಅಂತ ನಾವು ನೋಡಬಹುದು. Sister, little bit louder. I think I'm not able to hear you properly. Sure. Can you hear me now? Yeah, okay. So what I was sharing is, sister, that the meaning of the word God will increase is seen true towards the latter part of Genesis. ನಾವು ದೇವರು ಕೂಡಿಸಿ ಕೊಡುತ್ತಾನೆ ಎಂಬುದನ್ನು ನಾವು ಆದಿಕಾಂಡ ಸಂಪೂರ್ಣವಾಗಿ ನೋಡುವಾಗ್ಲೂ ಅದರಿಂದ ನಾವು ಅದನ್ನು ತಿಳಿದುಕೊಳ್ಳಬಹುದು. ದೇವರು ಕೂಡಿಸಿ ಕೊಡುವಂತವನಾಗಿದ್ದಾನೆ. But in chapter 37, we see Joseph having to experience certain difficulties with terms of his family. And then later on in chapter 39, we read about his workplace. And then later on, we see other difficulties that he had. ನಾವು 37ನೇ ಅಧ್ಯಾಯದಲ್ಲಿ ನಾವು ಓದುತ್ತಾ ಬರುವಾಗ ಯೋಸೇಫನು ತನ್ನ ಕುಟುಂಬದಲ್ಲಿ ಅನುಭವಿಸಿದಂತ ಕಷ್ಟದ ದಿನಗಳನ್ನ ನಾವು ನೋಡ್ತೇವೆ, ಕಷ್ಟಗಳನ್ನ ನೋಡ್ತೀವಿ. ಅದೇ ರೀತಿ 39ನೇ ಅಧ್ಯಾಯದಲ್ಲೂ ಸಹ ಆತನ ಅಭಿವೃದ್ಧಿಯನ್ನು ನಾವು ನೋಡುವಂತವರಾಗಿದ್ದೇವೆ. Now, to get a little bit of understanding, let us read Genesis chapter 37 to 2nd verse all the way till the 4th verse. Genesis. ಇದನ್ನ ಅರ್ಥ ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾವು 37ನೇ ಆದಿಕಾಂಡ 37ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನವನ್ನ ತನಕ ಸಂಪೂರ್ಣವಾಗಿ ಓದಿಕೊಡೋಣ. ಯಾಕೋಬನ ಮಕ್ಕಳ ಚರಿತ್ರೆ. ಯೋಸೇಫನು 17 ವರ್ಷದವನಾಗಿ ಇನ್ನೂ ಹುಡುಗನಾಗಿದ್ದಾಗ ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಯಾದ ಬಿಲ್ಹಾ ಜಿಲ್ವಾ ಎಂಬುವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಅವರು ಏನಾದರೂ ಕೆಟ್ಟ ಕೆಲಸವನ್ನು ಮಾಡಿದಾಗ ಅವನು ತಂದೆಗೆ ತಿಳಿಸುತ್ತಿದ್ದನು. ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು. ಅವನ ಅಣ್ಣ ತಮ್ಮಂದಿರು ನಮ್ಮ ತಂದೆ ಎಲ್ಲಾ ಮಕ್ಕಳಿಗಿಂತಲೂ ಇವನನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಫನನ್ನು ಹಾಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತನಾಡಲಾರದೆ ಹೋದರು. So from this chapter, we understand that Joseph was just 17 years old and he was going to experience great wrath from his brothers. ನಾವು ಇಲ್ಲಿ ಈ ವಾಕ್ಯದಲ್ಲಿ ನಾವು ನೋಡುವಾಗ ಆತನು 17 ವರ್ಷದವನಾಗಿದ್ದಾನೆ ಎಂಬುದನ್ನು ತಿಳ್ಕೊಳ್ತೇವೆ. ಆತನ ಅಭಿವೃದ್ಧಿ ಎಲ್ಲಿ ತನಕ ಹೋಯ್ತು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. Now what did Joseph do? Joseph brought a bad report about his brothers to the father, and he did something that was correct or right. ಇಲ್ಲಿ ನಾವು ನೋಡುವಾಗ ಆತನು ಹಿಂಡನ್ನು ಮೇಯಿಸುವನಾಗಿದ್ದಾನೆ. ಅವರ ಮಲ ಸಹೋದರರೊಂದಿಗೆ ಅವನು ಹಿಂಡನ್ನು ಮೇಯಿಸ್ತಾ ಇದ್ದ. ಅವರು ಏನಾದರೂ ತಪ್ಪು ಮಾಡಿದಾಗ ಆತನ ಅದನ್ನ ಒಂದು ರಿಪೋರ್ಟ್ ಅನ್ನ ತಗೊಂಡೋಗಿ ತಂದೆಯ ಬಳಿಗೆ ವರದಿಯನ್ನು ಒಪ್ಪಿಸ್ತಾ ಇದ್ದನು. Now we know that Joseph didn't do anything wrong, but to his brothers that was something that they were very upset with him about.
ಆತನು ತಂದೆಯಿಂದ ಹೆಚ್ಚಾಗಿ ಪ್ರೀತಿಯನ್ನು ಹೊಂದಿದ್ರಿಂದ ಮತ್ತೆ ಆತನ ನಿಲುವಂಗಿಯನ್ನು ಹೊಂದಿದ್ರಿಂದ ಅವನ ಬಗ್ಗೆ ಎಲ್ಲರಿಗೂ ಒಬ್ಬ ವ್ಯತ್ಯಾಸವಾದಂತ ರೀತಿಯಾಗಿ ಕಾಣ್ತಿದ್ದರು. ಅವನನ್ನು ಅವರು ಉತ್ಸಾಹಗೊಳ್ಳಲಿಲ್ಲ. Now, sisters, I want to break this into practical life. We all go through hardships, right? When we stand for the right, we are persecuted when we do something right, even in the workplace or in our family. Sometimes when we speak to others about the truth, we will face persecution. ನಾವು ನೋಡುವಾಗ ಇಲ್ಲಿ ಅವನು ಒಳ್ಳೆ ಕೆಲ್ಸನೇ ಮಾಡ್ತಿದ್ದ. ಯಾಕೆಂದ್ರೆ ಕೆಟ್ಟದನ್ನು ಅಣ್ಣ ತಮ್ಮಂದಿರು ಮಾಡಿದಾಗ ತಂದೆಗೆ ತಿಳಿಸ್ತಿದ್ದ, ಅದು ಒಳ್ಳೆ ಕೆಲ್ಸನೇ ಆಗಿತ್ತು. ಆದ್ರೆ ಅದರಿಂದ ಆತನ ಸಹೋದರರು ಅಣ್ಣ ತಮ್ಮಂದಿರು ಏನಾದ್ರು ಅವನಿಗೆ ಕಿರಿಕಿರಿ ಮಾಡ್ತಾ ಇದ್ರು. ಯಾಕೆಂದ್ರೆ ಆತನು ತಂದೆಗೆ ಪ್ರಿಯನಾದವನು ಅಂತ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ನಾವು ಸಹ ನೋಡಿದೀವಿ, ಇಲ್ಲಿರೋರು ಕೆಲಸ ಮಾಡುವ ಸ್ಥಳಗಳಲ್ಲಿ ಒಳ್ಳೆ ಕೆಲಸವನ್ನು ಮಾಡುವುದಕ್ಕಾಗಿ ಕೆಟ್ಟ ಕೆಲಸಗಳ ವಿರುದ್ಧವಾಗಿ ಸಾಕ್ಷಿ ಹೇಳಿದಾಗ ಅದರ ಪರಿಣಾಮವನ್ನು ಕಿರಿಕಿರಿಯಾಗಿ ಎದುರಿಸಿದ್ದು ಉಂಟು. So when you tell the truth, you will have to face the consequences, and sometimes that can be very difficult for us. ಕೆಲವು ಸಂದರ್ಭಗಳಲ್ಲಿ ನಾವು ನೋಡುವಾಗ ನಿಜವನ್ನು ಹೇಳಿದಾಗ್ಲೂ ನಾವು ಆ ಸಂಗತಿಗಳಿಂದ ಹೆಚ್ಚಾದ ನೋವನ್ನು ಅನುಭವಿಸಿದ್ದೇವೆ. But you know, when you look at the life of Joseph, what was the difficulties that he had to face? He was separated from his father for so many years, and he was badly treated by his brothers because of that. ವಾಸ್ತವವಾಗಿ ನಾವು ನೋಡುವಾಗ ಒಳ್ಳೆ ಕೆಲಸವನ್ನು ಮಾಡಿ ಕೆಟ್ಟ ಹೆಸರನ್ನ ತೆಗೆದುಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿತ್ತು. ಇಲ್ಲಿ ನಾವು ಯೋಸೇಫನ ಜೀವನ ಚರಿತ್ರೆಯಲ್ಲಿ ನೋಡುವಾಗ ಆತನು ಸಹ ಇದಕ್ಕೆ ಬಹಳ ಬೆಲೆಯನ್ನು ತೆತ್ತಬೇಕಾಗಿತ್ತು. ಏನಂತಂದ್ರೆ ಆತನು ತನ್ನ ತಂದೆಯಿಂದ ಬೇರ್ಪಟ್ಟವನಾಗಿ ಸುಮಾರು ಸಮಯ ಅವನು ವಾಸಿಸ್ಬೇಕಾಗಿತ್ತು. ಅದ್ರ ಜೊತೆಗೆ ಅವನ ಅಣ್ಣ ತಮ್ಮಂದಿರಿಂದ ಅವನು ನಿಷ್ಠುರನಾಗಿದ್ದನು. ಅವರು ಸರಿಯಾಗಿ ಅವನನ್ನ ನಡ್ಕೊಳ್ತಾ ಇರ್ಲಿಲ್ಲ. But I want to encourage you, sisters, that God is a God who sees, and he is not a debtor to us. ನಾನು ಸಹೋದರ ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ದೇವರು ನಮ್ಮ ಬಳಿಯಲ್ಲಿ ಇರುವಾಗ ನಮ್ಗೆ ಯಾವ ಒಂದು ಕೊರತೆನೂ ಇರಲಿಲ್ಲ. ಕೆಟ್ಟದಾಗಿ ನಡೆದುಕೊಂಡ್ರು ಸಹ ದೇವರು ನಮ್ಮ ಹತ್ರ ಇರ್ತಾನೆ ಎಂಬುದಾಗಿ. Even though the brothers wanted to do harm to him, God raised him up so beautifully. ಆತನ ಅಣ್ಣ ತಮ್ಮಂದಿರು ಅವನಿಗೆ ಕೆಡುಕನ್ನು ದ್ರೋಹವನ್ನು ಮಾಡ್ಬೇಕು ಎಂಬುದಾಗಿ ಆಗಿದ್ರು ಸಹ ದೇವರು ಆತನ ಜೊತೆಯಲ್ಲಿ ಇದ್ದು ಆತನನ್ನು ಅಭಿವೃದ್ಧಿ ಪಡಿಸಿದ, ಎಷ್ಟು ಸುಂದರವಾಗಿ ಅಭಿವೃದ್ಧಿಯನ್ನು ಪಡಿಸಿದನು. Now let me ask you, sisters, are you facing a difficult situation like this? ನಾನು ನಿಮ್ಮಲ್ಲಿ ಕೇಳ್ತೇನೆ ಸಹೋದರಿಯರೇ, ನೀವು ಇಂಥ ಕಷ್ಟದ ಪರಿಸ್ಥಿತಿಗಳಲ್ಲಿ ಹಾದು ಹೋಗಿದ್ದೀರಾ? You have done something that is right, but the consequences of that is so heavy for you today. ನೀವು ಒಳ್ಳೆಯದನ್ನು ಮಾಡಿ ಅದರಿಂದ ಕಿರಿಕಿರಿಯಾದಂತ ಉತ್ತರವನ್ನು ಪಡೆದುಕೊಂಡಿದ್ದೀರಾ? Are people treating you bad because you have done something that is right? ಅಥವಾ ನಿಮಗೆ ಜನರು ಕೆಟ್ಟದನ್ನ ಮಾಡಿದಾರ ಒಳ್ಳೆಯದನ್ನು ಮಾಡಿರುವಾಗ? I want to encourage you from a verse from the word of God, which is in Psalms 37 verses 7 to 8. Actually, I came across this psalm and it strengthened my heart because I was giving a message in another meeting, and I was said the message only on Psalm 37. And that I want to share that verse with you. ನಾವು ಕೀರ್ತನೆ 37ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನ ನಾವು ಓದೋಣ. ಇದರ ಬಗ್ಗೆ ನಾನು ಒಂದು ಮೀಟಿಂಗ್ ಅಲ್ಲಿ ಸಂಪೂರ್ಣವಾಗಿ ಮಾತಾಡಿದ್ದೆ. ಆ ವಾಕ್ಯವನ್ನು ಮಾತ್ರ ನಾನು ಇಲ್ಲಿ ಹೇಳ್ತೀನಿ. ಯೆಹೋವನ ಸನ್ನಿಧಿಯಲ್ಲಿ ಶಾಂತರಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವರನ್ನು ನೋಡಿ ಉರಿಗೊಳ್ಳಬೇಡ. ಕೋಪವನ್ನು ಅಡಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು. The usual response for us is when people do bad towards us, we get so angry and we want justice, right? But then the Psalm 37 verses 7 to 8 says, rest in the Lord, wait patiently for the Lord. ಇಲ್ಲಿ ನಾವು ನೋಡುವಾಗ ಯಾರಾದ್ರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ ತಕ್ಷಣ ನಾವೇನ್ ಮಾಡ್ತೇವೆ ಅಂದ್ರೆ ಭಯಂಕರವಾಗಿ ಕೋಪಗೊಳ್ತೇವೆ, ಉರಿಗೊಳ್ತೇವೆ. ಆದ್ರೆ ದೇವರ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ದೇವರ ಸನ್ನಿಧಿಯಲ್ಲಿ ಶಾಂತವಾಗಿರು, ದೇವರ ಸನ್ನಿಧಿಯಲ್ಲಿ ಶಾಂತವಾಗಿ ಕಾದಿರು, ನಾವು ತಾಳ್ಮೆಯಿಂದ ಇರು ಎಂಬುದಾಗಿ ಹೇಳುತ್ತೆ.
Very easy to preach, sisters, I know. Not easy to practice. But we have the word of God to encourage us even when it is difficult for us to do that. ನಾವು ನೋಡುವಾಗ ನಾವು ಬೋಧನೆ ಮಾಡುವುದು ಅತಿ ಸುಲಭ, ಆದ್ರೆ ಅದನ್ನು ಅಭ್ಯಾಸಕ್ಕೆ ತರುವುದು ತುಂಬಾ ಕಠಿಣವಾದ ಕೆಲಸ. ಆದರೂ ದೇವರ ವಾಕ್ಯ ನಮ್ಮನ್ನು ಆ ರೀತಿಯಲ್ಲಿ ನಡೆಸಲಿಕ್ಕೆ ಸಹಾಯ ಮಾಡ್ತದೆ. ದೇವರ ವಾಕ್ಯ ನಮ್ಗೆ ಸಮಾಧಾನವನ್ನು ಕೊಡುವಂತದ್ದಾಗಿದೆ. Now I want to bring another aspect to this first bit that we were looking at, is the way how Israel, or rather Jacob, loved Joseph, all right, the son of his old age. ಆತನ ವಿಷಯದಲ್ಲಿ ಈ ವಿಷಯದಲ್ಲಿ ನಾವು ನೋಡುವಾಗ ಯೋಸೇಫನ ಈ ವಿಷಯ ಒಂದನ್ನು ನಾವು ನೋಡ್ತೇವೆ. ಆತನು ತನ್ನ ಮುದಿಪ್ರಾಯದಲ್ಲಿ ಹುಟ್ಟಿದಂತ ಯೋಸೇಫನನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದನು. Now, I don't know, sisters, whether you have partiality with your children when we have three children or two children or, 5 children. We sometimes have a special softness or a soft corner towards one child. ಪ್ರೀತಿಯ ಸಹೋದರಿಯರೇ, ನಮಗ್ ಗೊತ್ತಿಲ್ಲ, 2 ಮಕ್ಕಳು, 3 ಮಕ್ಕಳು, 5 ಮಕ್ಕಳು ಅಥವಾ ಜಾಸ್ತಿ ಜನ ಇರುವಾಗ ಯಾರೋ ಒಬ್ಬರಿಗೆ ನಾವು ಹೆಚ್ಚಿನದಾದಂತ ಗಮನ ಕೊಡುವುದಾಗ್ಲಿ ಅಥವಾ ಅವರನ್ನು ಹೆಚ್ಚಾಗಿ ಮೆಚ್ಚುಗೆ ಮಾಡೋದಾಗ್ಲಿ, ಈ ರೀತಿಯಾದ ಒಂದು ಪಕ್ಷಪಾತವನ್ನು ನಾವು ಮಾಡ್ತೀವ. But in my profession as a counselor, I relate to a lot of children. And when they talk to me, they usually say, my father loves my sister more than me, or my mother loves my brother more than you. ನಾನು ವೃತ್ತಿಯಲ್ಲಿ ನಾನು ಕೌನ್ಸಿಲರ್ ಆಗಿರುವುದರಿಂದ ನಾನು ಕೌನ್ಸಿಲಿಂಗ್ ಮಾಡುವಂತ ಮಕ್ಕಳ ಹತ್ರ ಕೇಳುವಾಗ, ನನ್ನ ತಂದೆ ನನ್ನ ಸಹೋದರಿನೇ ಹೆಚ್ಚಾಗಿ ಪ್ರೀತಿಸ್ತಾಳೆ, ನನ್ನ ಸಿಸ್ಟರ್ ಬೇರೆಯವ್ರನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ ಎಂಬ ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಾ ಇರುತ್ತೆ. But even though it is a very natural thing in this world, let us also remember that as mothers, we need to keep the peace in the family. ನಾವು ನೋಡುವಾಗ ಇದು ಮನುಷ್ಯನ ಒಂದು ಸಹಜವಾದಂತದ್ದಾಗಿದೆ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಒಬ್ರನ್ನ ಹೆಚ್ಚಾಗಿ ಮೆಚ್ಚುವಂತದ್ದು, ಒಲವು ತೋರಿಸೋದು, ಪ್ರೀತಿ ತೋರಿಸೋದು ಮಾಡ್ತಾ ಇರ್ತೇವೆ. Because of this partiality that Jacob had towards Joseph, there was lot of internal issues between the brothers. ಯೋಸೇಫನ ಪಕ್ಷಪಾತ ಮಾಡಿ ಯೋಸೇಫನನ್ನು ಯಾಕೋಬನು ಬಹಳವಾಗಿ ಪ್ರೀತಿಸ್ತಿದ್ದರಿಂದ ಅವರ ಅಣ್ಣ ತಮ್ಮಂದಿರಲ್ಲಿ ಆತನ ಬಗ್ಗೆ ಹಾಗೆ ಉಂಟಾಯ್ತು. ಮತ್ತೆ ಆತನೊಂದಿಗೆ ಅವರು ಸರಿಯಾಗಿ ಮಾತನಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. But sisters, what a comfort it is that we have a God who does not show any partiality. ಆದ್ರೆ ನಾವಿನ್ನು ನೋಡ್ಬೇಕಾದ್ರೆ ನಮ್ಗೊಂದು ಸಂತೋಷದ ವಿಷಯ ಏನಂದ್ರೆ, ಅಥವಾ ಆದರಣೆ ವಿಷಯ ಏನಂದ್ರೆ, ಸಮಾಧಾನದ ವಿಷಯ ಏನಂದ್ರೆ, ನಮ್ಮಗಿರುವಂತ ದೇವರು ಪಕ್ಷಪಾತಿ ಅಲ್ಲ. So let us look at a verse, Acts chapter 10 verse 34. ನಾವು Acts chapter 10 verse 34. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ನೋಡೋಣ. ಆಗ ಪೇತ್ರನು ಉಪದೇಶ ಮಾಡಲಾರಂಭಿಸಿ ಹೇಳಿದ್ದೇನೆಂದರೆ, ದೇವರು ಪಕ್ಷಪಾತಿಯಲ್ಲ, ಯಾವ ಜನರಲ್ಲಿ ಆದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆಂದು ಈಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದಿದೆ. So I want to rest on that part of the verse that says that God does not show any partiality. ಇದರಿಂದ ನಮ್ಗೆ ಸಂದೇಹವಿಲ್ಲದೆ ಗೊತ್ತಾಗೋದೇನು ಅಂದ್ರೆ, ದೇವರು ಪಕ್ಷಪಾತಿ ಅಲ್ಲ, ಆತನು ಯಾರನ್ನು ಪಕ್ಷಪಾತ ಮಾಡೋದಲ್ಲ. Some of us in this room as sisters would have probably gone through partiality, right? Our parents would have liked another sibling than us, right? We would have experienced those feelings as we have grown up. ಈ ಕೋಣೆಯಲ್ಲಿ ಕೂತಿರುವಂತ ನಾವುಗಳು ಸಹ ಎಷ್ಟೊಂದು ದಿನ ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ದಾಯಾಳಿಗಳ ಜೊತೆಯಲ್ಲಿ ನಮ್ಮ ಸಹೋದರರಿಂದ ಪಕ್ಷಪಾತ ಹೊಂದಿದವರಾಗಿದ್ದೇವೆ. When we look at chapter 37 verse 4, it says they hated him and they could not speak a kind word because there was so much of anger towards Joseph because the father loved Joseph more than others. ಇಲ್ಲಿ 4ನೇ ವಚನದಲ್ಲಿ ನಾವು ನೋಡುವಾಗ, ಇಲ್ಲಿ ಯೋಸೇಫನು ಅತಿಯಾಗಿ ಆತನನ್ನು ಪ್ರೀತಿಸಿದ ಕಾರಣ
ಆತನ ಅಣ್ಣ ತಮ್ಮಂದಿರು ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ಇಟ್ಕೊಳಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ಅವ್ನು ಹೆಚ್ಚಾಗಿ ಪ್ರೀತಿಸಿದ್ರೆ ಅವನೊಂದಿಗೆ ಸ್ನೇಹ ಭಾವದಿಂದ ಅವ್ರಿಗೆ ಇರಕ್ ಆಗ್ತಿರ್ಲಿಲ್ಲ, ಅಥವಾ ಅವನ ಜೊತೆ ಒಳ್ಳೆಯ ಮಾತುಕತೆಗಳನ್ನು ಆಡ್ಲಿಕ್ಕೆ ಆಗ್ತಿಲ್ಲ. ಅವರಲ್ಲಿ ಒಂದು ಹಗೆತನ ಆತನ ಪಕ್ಷಪಾತದಿಂದ, ಯಾಕೋಬನ ಪಕ್ಷಪಾತದಿಂದ ಉಂಟಾಗಿತ್ತು. So some of us may face this in the house, but some of us may face it at work. When we are doing good work and our boss likes us, suddenly you will find that many people are against you, right? So these are all examples when we can understand that God does not show partiality. ನಾವು ಮನೆಗಳಲ್ಲಿ, ಕುಟುಂಬಗಳಲ್ಲಿ ಮಾತ್ರವಲ್ಲ, ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿಯೂ ನಮ್ಮ ಯಜಮಾನರು ನಮ್ಮನ್ನು ಪ್ರೀತಿ ಮಾಡೋದಾದ್ರೆ ನಮಗೆಲ್ಲರೂ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಯಾಕೆಂದ್ರೆ ನಾವು ಆತನಿಗೆ ಮೆಚ್ಚುಗೆ ಆಗಿದ್ವಿ. ಈ ರೀತಿಯಾದಂತಹ ಪಕ್ಷಪಾತದಿಂದ ಒಂದು ಹಗೆತನ ಉಂಟಾಗುವಂತದ್ದಾಗಿದೆ. So let us remember the first comfort or the first truth, that is God shows no partiality. ನಾವು ಮೊದಲನೇದಾಗಿ ನಾವು ಸಮಾಧಾನ ಪಡ್ಕೊಳ್ಳುವ ಅಥವಾ ಸಂತೋಷ ಪಡುವ ವಿಷಯ ಏನಂದ್ರೆ ದೇವರು ಪಕ್ಷಪಾತಿ ಅಲ್ಲ. All right, now let's go to chapter 39. So we were doing a little bit of few verses 2 to 4 in chapter 37. Now let's move to chapter 39. ಈಗ ನಾವು 39ನೇ ಅಧ್ಯಾಯಕ್ಕೆ ಬಂದು ಅಲ್ಲಿ ಕೆಲವು ವಚನಗಳನ್ನ ಓದ್ಕೊಳ್ಳೋಣ. ಅಲ್ಲಿ ನಾವು 39ನೇ ಅಧ್ಯಾಯಕ್ಕೆ ಬರೋಣ. Now, when we look at the life of Joseph, no, if I were in the place of Joseph, I would have been very angry with God. ನಾನು ಏನಾದರೂ ಈ ವಾಕ್ಯಗಳನ್ನು ಓದುವಾಗ ನಾನು ನೋಡ್ತೇನೆ, ಯೋಸೆಫನ ಸ್ಥಳದಲ್ಲಿ ನಾನೇನಾದರೂ ಇದ್ರೆ ದೇವರಿಗೆ ವಿರುದ್ಧವಾಗಿ ನಾನು ತುಂಬಾ ಕೋಪಗೊಳ್ಳುತ್ತಾ ಇದ್ದೆ. I did something that was right. I came and told my father what was happening. I am a good child. I am living a good life. Now I am in this pit. I was put in the pit and now sold to the Egyptians. There could be a lot of anger in his heart towards God. ನಾವು ನೋಡುವುದಾದ್ರೆ ಯೋಸೇಫನ ಸ್ಥಳದಲ್ಲಿ ನಾವಿದ್ದಿದ್ರೆ ಅಂದ್ರೆ ಆತನಿಗೆ ಏನಾಗಿದ್ದಾನೆ ಅಂದ್ರೆ ಹಳ್ಳಕ್ಕೆ ಬಿದ್ದಿದ್ದಾನೆ. ಅವನ ಕಾರಣ ಏನು ಅಂದ್ರೆ ಆತನು ಒಳ್ಳೆಯ ಮಗನಾಗಿ ಜೀವಿಸಿದನು. ಆತನ ತಂದೆಗೆ ಅಣ್ಣ ತಮ್ಮಂದಿರೋ ವಿಷಯ ಕೆಟ್ಟದ್ದು ಮಾಡಿದಾಗ ಮಾತ್ರ ಆತನ ಹೇಳ್ತಾ ಇದ್ದ, ಅದು ಸರಿಯಾದ ಕೆಲಸನೇ ಆಗಿತ್ತು. ನಾನು ಸರಿಯಾದನೇ ಕೆಲಸ ಮಾಡಿದ್ರು ಈ ಸ್ಥಳದಲ್ಲಿ ನಾನು ನೋಡೋದಾದ್ರೆ ಒಂದು ಗುಂಡಿ ಒಳಗ್ ಬಿದ್ದಿದ್ದೀನಿ ಎಂಬುದಾಗಿ ನಾನು ದೇವರ ಬಗ್ಗೆ ಕೋಪಗೊಳ್ತಾ ಇದ್ದೆ. I'm sure you and I, sisters, have gone through times like this when we have done something so well, we have still received back, from people in a very bitter way. And in our hearts, we would think, what did I do wrong, Lord? ನಾವು ನೋಡಬಹುದು, ನಾವು ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಕೆಟ್ಟ ಹೆಸರನ್ನು ಪಡೆದುಕೊಂಡಾಗ ನಮಗಾಗುವಂತ ಕಹಿ ಅನುಭವದಿಂದ ನಾವು ತುಂಬಾ ಬೇಜಾರಾಗಿ ನಾವು ದೇವ್ರೆ ಯಾಕೆ ಇದು ನಮಗೆ ಎಂಬುದಾಗಿ ನಾವು ಕೇಳ್ತಾ ಇದ್ವಿ. Scripture does not record for us that Joseph spoke back to God angrily or anything. I am assuming that Joseph knew that God was in control. ನಾವಿಲ್ಲಿ ನೋಡುವಾಗ ಯೋಸೆಫನ ಆಲೋಚನೆಗಳಿಂದಾಗಲಿ ಅಥವಾ ಆತನ ಮಾತುಗಳಿಂದಾಗಲಿ ಯಾವ ದೇವರ ವಾಕ್ಯದಲ್ಲಿ ಯಾವುದೋ ನಮೂದಿಸಲ್ಪಟ್ಟಿಲ್ಲ ಆತನ ದೇವರಿಗೆ ವಿರುದ್ಧವಾಗಿ ನಡೆದಿದ್ದು. ಆದರೂ ಆತನ ದೇವರ ನಂಬಿಕಸ್ಥಿಕನಾಗಿದ್ದನು. All right, so when we look at verse 2, we understand from verse 2 that the Lord was with Joseph and he was a successful man. ಇಲ್ಲಿ ನಾವು ನೋಡುವಾಗ 2ನೇ ವಚನದಲ್ಲಿ ನೋಡುವಾಗ ಯೆಹೋವನು ಯೋಸೆಫನ ಸಂಗಡ ಇದ್ದದಿಂದ ಅವನು ಏಳಿಗೆ ಆದನಂತ ಕನ್ನಡದಲ್ಲಿ ಇದೆ, ಆದ್ರೆ ಸಕ್ಸಸ್ ಅನ್ನೋದು ಯಶಸ್ವಿ ಅನ್ನೋ ಪದನ ತೋರಿಸುತ್ತೆ. ಆದ್ರೆ ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಏಳಿಗೆ ಅಂತ ಇದೆ. ಏಳಿಗೆ ಆಗ್ಲಿಕ್ಕೆ ಯೆಹೋವನು ಯೋಸೆಫನ ಸಂಗಡ ಇದ್ದಿದ್ದರಿಂದ ಆತನು ಏಳಿಗೆ ಆದನು. Okay, so in when I'm looking at the English version of it, it says that the Lord was with Joseph and he was successful. I want you to note the order of the way it is placed. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಒಂದು ಕ್ರಮ ಇದೆ. ಆ ಕ್ರಮದಲ್ಲಿ ನಾವು ನೋಡುವಾಗ ಯೆಹೋವನ ಸಂಗಡ ಯೆಹೋವನು ಯೋಸೆಫನ ಸಂಗಡ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. All right, so it doesn't say that Joseph was a successful man and the Lord was with him. The order is the Lord was with him and Joseph was a successful man. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಒಂದು ಕ್ರಮ ಇದೆ. ಇಲ್ಲಿ ಏನ್ ಹೇಳಿದೆ ಅಂದ್ರೆ ಯೋಸೆಫನು ಅಭಿವೃದ್ಧಿ ಹೊಂದಿದ್ದು ಯೆಹೋವನ ಸಂಗಡ ಇದ್ದಿದ್ದರಿಂದ ಅಂತ ಬರ್ದಿಲ್ಲ, ಆದರೆ ಯೆಹೋವನು ಯೋಸೆಫನ ಸಂಗಡ ಇದ್ದಿದ್ದರಿಂದ ಆತನು ಯಶಸ್ವಿ ಆದನು ಎಂಬುದಾಗಿ ಬರೆದಿದೆ.
Sisters, I want to encourage you here that when you are right in the presence of the Lord will stand by your side. ನಾವು ನೋಡುವಾಗ ನಾವು ಸರಿಯಾದ ಕೆಲಸಗಳನ್ನು ಮಾಡುವಾಗ ದೇವರು ನಮ್ಮ ಸಂಗಡ ಇರ್ತಾನೆ, ನಮ್ಮ ಬಳಿಯಲ್ಲಿ ಇರ್ತಾನೆ. Even when others are not there for you, and even when others are bringing, or saying bad things about you, I want to encourage you that be strong because the Lord is by your side. ಬೇರೆ ಯಾರು ನಿಮ್ಮ ಸಂಗಡ ಇಲ್ಲದೆ ಇದ್ರು, ನಿಮ್ಮನ್ನ ಅವರು ಕೆಟ್ಟದಾಗಿ ನಡೆಸ್ಕೊಂಡ್ರು ಸಹ ನಾವು ದೇವರು ಮಾತ್ರ ನಮ್ಮ ಸಂಗಡ ಯಾವಾಗ್ಲೂ ಇರ್ತಾನೆ ಎಂಬುದಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹ ಪಡಿಸ್ತೇನೆ. And he will give you the strength to complete your work. Whatever task you have on this earth to do, he will give you the strength to complete that. ದೇವರು ನಮಗೆ ವಹಿಸಿದಂತ ಕೆಲಸ ಕಾರ್ಯಗಳನ್ನು ನಾವು ಮುಗಿಸುವವರೆಗೂ ದೇವರು ನಮ್ಮ ಜೊತೆಯಲ್ಲಿ ಇದ್ದು ನಮಗೆ ಜೊತೆಯಲ್ಲಿರುವುದು ಮಾತ್ರವಲ್ಲ, ಆತನು ನಮಗೆ ಬಲವನ್ನು ಕೊಡುವಂತವನಾಗಿದ್ದಾನೆ. It is the Lord who gives you success as well, sisters. ದೇವರು ನಮಗೆ ಯಶಸ್ಸನ್ನು ಕೊಡುವಂತವನು ಆಗಿದ್ದಾನೆ. It is the Lord who will make something prosper in your hands. ಆತನು ನಮ್ಮನ್ನು ಅಭಿವೃದ್ಧಿ ಪಡಿಸುವಂತವನಾಗಿದ್ದಾನೆ. ಆತನು ನಮ್ಗೆ ಅಭಿವೃದ್ಧಿ ಪಡಿಸುವಂತ ಕರಗಳನ್ನು ಕೊಟ್ಟಿದ್ದಾನೆ. Joseph was only faithful to God. He did not try to show off or try to make exaggerate about things. He did things faithfully and God lifted him up. ಯೇಸುವಿನ ವಿಷಯದಲ್ಲಿ ನಾವು ನೋಡುವಾಗ ಅವನು ಅಭಿವೃದ್ಧಿ ಹೊಂದುತ್ತಾ ಇದ್ರು, ಅಲ್ಲಿ ಯಾರಿಗೂ ನಾನು ದೊಡ್ಡವನು ಅಂತ ತೋರಿಸ್ಕೊಳ್ತಾ ಇಲ್ಲ. ಆದ್ರಿಂದ ದೇವರು ಆತನನ್ನು ಉನ್ನತವಾದ ಸ್ಥಿತಿಗೆ ಏರಿಸಿದನು. And I wanted to note another truth, sisters. When Joseph was faithful in what he did, he was a blessing to others. Verse 5. ಆತನು ಯೋಸೇಫನನ್ನು ನಾವು ನೋಡುವಾಗ ಆತನು ನಂಬಿಗಸ್ತನಾಗಿ ದೇವರಿಗೆ ನಡ್ಕೊಳ್ತಾ ಇದ್ದನು. ಬೇರೆ ಎಲ್ಲಾ ಕಾರ್ಯಗಳು ಅವನು ಅದರ ಬಗ್ಗೆ ಗಮನ ಕೊಡ್ತಾ ಇರ್ಲಿಲ್ಲ. Right. So now when you look at chapter 39 and verse 5, it says that he was a blessing to that household. God blessed the home of Potiphar because of Joseph. 5ನೇ ವಚನದಲ್ಲಿ ನಾವು ನೋಡುವಾಗ ಪೋಟಿಫರನ ಮನೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇತ್ತು. ಯಾಕೆಂದರೆ ಅದು ಯೋಸೇಫನ ಸಂಗಡ ಅದು ಯೆಹೋವನು ಇದ್ದನಾದ್ರಿಂದ ಆತನ ಮನೆಯು ಅಭಿವೃದ್ಧಿ ಹೊಂದಿತ್ತು. Now maybe the sisters over here in this meeting will say, but sister, I'm only doing housework, nothing much, I'm not going outside, I'm not doing work in a company. But sisters, it's not about doing work in outside or inside the house. Whatever work God has given in your hands, when you are faithful to God, God will prosper you. ಇಲ್ಲಿ ನಾವು ನೋಡುವಾಗ ಕೆಲವು ಸಹೋದರರು ಹೇಳ್ತಾರೆ, ನಾವು ಮನೇಲೇ ಇರ್ತೀವಿ, ಮನೆಯಿಂದ ನಾವು ಹೊರಗಡೆನೆ ಹೋಗಲ್ಲ, ಮನೇಲಿ ಮಾತ್ರನೇ ಇರ್ತೀವಿ ಅಂತ. ಆದ್ರೆ ಮನೆ ಒಳಗಡೆ ಕೆಲ್ಸನಾದ್ರೂ ಆಗ್ಲಿ, ಈಚೆ ಕಡೆ ಕೆಲ್ಸನಾದ್ರೂ ಆಗ್ಲಿ ಮಾಡಲಿಕ್ಕೆ ನಾವು ನಂಬಿಗಸ್ತರಾಗಿರ್ಬೇಕು. ಆತನು ಕೊಟ್ಟ ಕಾರ್ಯಗಳನ್ನು ನಾವು ನಂಬಿಕೆಸ್ತಿಕೆಯಿಂದ ಮಾಡುವಾಗ ಹೊರಗಡೆ ಒಳಗಡೆ ಎರಡು ಕಡೆಯಲ್ಲೂ ಅಭಿವೃದ್ಧಿ ಪಡಿಸ್ತಾನೆ. I will give you a small example. Okay, I have 2-3 girls who from our Bible study who come and who study the Word of God in my house. Last year, one girl from the Hindu background, her name is Gopika. She came to the Lord and she started studying the Word of God, and we got her married to someone called George, and they are now in New Zealand. ನಾವು ನೋಡುವಾಗ ನಮ್ಮ ಮನೆಯಲ್ಲಿ ಬೈಬಲ್ ಬೋಧನೆ ಸತ್ಯವೇದ ಬೋಧನಾ ಶಾಲೆಗೆ 3 ಜನ ಹೆಣ್ಮಕ್ಳು ಬರ್ತಾ ಇದ್ರು. ಅದರಲ್ಲಿ ಒಬ್ಳು ಗೋಪಿಕಾ ಎಂಬ ಹಿಂದೂ ಹುಡುಗಿ ಇದ್ದಳು. ಆಕೆಯು ಬಂದು ದೇವರ ವಾಕ್ಯವನ್ನು ಕಲಿತಿದ್ದಳು. ಈಗ ಆಕೆಗೆ ಜೋಸೆಫ್ ಎಂಬುವರ ಜೊತೆ ವಿವಾಹ ಆಗಿ ಮನೆಯಲ್ಲಿ ಇದ್ದಾರೆ. So when she went to New Zealand, she used to keep her house in a particular manner. ನಾವು ಆಕೆಯನ್ನು ನೋಡುವಾಗ ಆಕೆ ಮನೆಯನ್ನು ಕ್ರಮಬದ್ಧವಾಗಿ ಇಟ್ಟಿದ್ದಳು. So when one of her friends, one New Zealand lady had come to her house, she said, "Oh, this is so beautiful. How come you have kept your house like this?" ನಾವು ನ್ಯೂಜಿಲೆಂಡಿನಿಂದ ಒಬ್ಬ ಸಹೋದರಿಯರು ನಮ್ಮ ಮನೆಗೆ ಬಂದಾಗ, ಎಷ್ಟು ಸುಂದರವಾಗಿ ನಿಮ್ಮ ಮನೆಯನ್ನು ಇಟ್ಟಿದ್ದೀರಿ, ಇದು ಹೇಗೆ ಸಾಧ್ಯ ಎಂಬುದಾಗಿ ಕೇಳಿದ್ರು. So that is, she laughed and she said, my auntie called Blessy auntie keeps her house in a particular way. I learned from her and I'm doing it in my house.
ಆಕೆ ಏನಂತ ಉತ್ತರ ಕೊಟ್ರು ಅಂದ್ರೆ, ನನ್ನ ಆಂಟಿ ಬ್ಲೆಸ್ಸಿ ಆಂಟಿ ಈ ರೀತಿಯಾಗಿ ಕ್ರಮಬದ್ಧವಾಗಿ ಅವರ ಮನೆಯಲ್ಲಿ ಇಟ್ಟುಕೊಂಡಿರೋದ್ರಿಂದ ಅವರನ್ನ ನೋಡಿ ನಾನು ಕಲ್ತಿ ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ ಎಂಬುದಾಗಿ. But sisters, when I clean my home every day, I am not thinking that somebody else will be blessed by that or somebody else will see that and try to do that in their home. ಇಲ್ಲಿ ನಾವು ನೋಡುವಾಗ ನಾನು ಪ್ರತಿನಿತ್ಯ ನನ್ನ ಮನೆ ಕೆಲಸಗಳನ್ನು ಮಾಡುವಾಗ ಅದರ ಸ್ವಚ್ಛತೆಯನ್ನು ಗಮನ ಇಟ್ಟಿರ್ತೀನಿ ಹೊರತು ಅದರಿಂದ ಇನ್ನೊಬ್ರು ಒಳ್ಳೇದಾಗುತ್ತದೆ ಅಥವಾ ಅದರಿಂದ ಇನ್ನೊಬ್ರು ಆಶೀರ್ವಾದ ನಿಧಿ ಆಗ್ತಾರೆ ಎಂಬುದಾಗಿ ನನಗೆ ಗೊತ್ತಿರ್ಲಿಲ್ಲ. So whatever work God has given in your hands, even if it is inside the home, we do it faithfully as unto God. ನಾವು ಮನೆಯಲ್ಲೇ ಇದ್ರೂ ಸಹ ನಮ್ಮ ಕೈಗಳಿಗೆ ದೇವರು ಕೊಟ್ಟಂತ ಕೆಲಸನ ನಾವು ದೇವರಿಗಾಗಿ ಮಾಡಬೇಕು. So the second truth that I want to leave you with is that God blesses the work of our hands. ನಾವು ಇನ್ನೊಂದು ಎರಡನೇ ಸತ್ಯನ ನಾನು ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ, ದೇವರು ನಮ್ಮ ಕೈ ಕೆಲಸಗಳನ್ನು ಆಶೀರ್ವದಿಸ್ತಾನೆ. So the first truth is God shows no partiality. ಮೊದಲನೇ ವಿಷಯ ನಾವು ನೋಡುವುದಾದ್ರೆ ದೇವರು ಪಕ್ಷಪಾತಿ ಅಲ್ಲ. The second truth is God blesses the work of your hand. ಎರಡನೇ ಸತ್ಯ ಸಂಗತಿ ಏನಂತಂದ್ರೆ, ಆತನು ನಮ್ಮ ಕೆಲಸಗಳನ್ನು ಕರದಲ್ಲಿ ಕೊಟ್ಟಂತ ಕೆಲಸಗಳನ್ನು ಆಶೀರ್ವದಿಸ್ತಾನೆ, ಕೈ ಕೆಲಸಗಳನ್ನು ಆಶೀರ್ವದಿಸ್ತಾನೆ. Now the third point which I want to bring to your attention, which is the last point as well, we know the whole story or the event that took place with Potiphar's wife. ಇಲ್ಲಿ ನಾವು ನೋಡುವಾಗ ಮೂರನೇ ವಿಷಯಕ್ಕೆ ಬರುವಾಗ ನಾವಿಲ್ಲಿ ನೋಡುವಾಗ ಈ ಅಧ್ಯಾಯದಲ್ಲಿ ಓದುವಾಗ ಅಂದ್ರೆ ಆತನು ಅನುಭವಿಸಿದಂತ ಕಷ್ಟಗಳು, ಪೋಟಿಫರನ ಹೆಂಡತಿಯ ಜೊತೆ ನಡೆದಂತ ಘಟನೆ. So in chapter 39 verse 9, I want to highlight the way how Joseph answered her. Sister, if you can read that verse 9. ಏನಂತ ಇಲ್ಲಿ ನೋಡುವಾಗ ನಾವು ಪೋಟಿಫರನ ಮನೆಯಲ್ಲಿ ಆಕೆ ಹೆಂಡತಿಗೆ ಯೋಸೇಫನು ಯಾವ ರೀತಿ ಉತ್ತರಿಸ್ತಾನೆ ಎಂಬುದಾಗಿ ವಚನ 9 ನಾವು ಓದ್ತೇವೆ. ಇಲ್ಲಿ ನಾವು ಓದುವಾಗ, ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮ ಪತ್ನಿ ಆದುದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂತಹ ಮಹಾ ದುಷ್ಟತ್ವವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. So the thought in his mind is, how can I do this wickedness towards God? ಆತನ ಆಲೋಚನೆಯಲ್ಲಿ ಏನಿತ್ತ ಅಂದ್ರೆ, ಇಂಥ ಮಹಾ ದುಷ್ಟ ಕೃತ್ಯವನ್ನು ನಾನು ದೇವರಿಗೆ ವಿರುದ್ಧವಾಗಿ ಹೇಗೆ ಮಾಡಲಿ. His mind was always about pleasing God. ಆತನ ಹೃದಯವು, ಆತನ ಮನಸ್ಸು ಯಾವಾಗಲೂ ದೇವರನ್ನು ಮೆಚ್ಚಿಸುವಂತದಾಗಿತ್ತು. He was mindful of God watching him. Every step of his God is watching. He was mindful of that. ಆತನ ತಲೆಯ ತುಂಬ, ಆತನ ಮನಸ್ಸಿನ ತುಂಬ, ಹೃದಯ ತುಂಬ ದೇವರು ಯಾವಾಗಲೂ ನನ್ನ ನಡತೆಯನ್ನು ನೋಡುವವನಾಗಿದ್ದಾನೆ, ನನ್ನ ಹೆಜ್ಜೆಯನ್ನು ಗಮನಿಸುವವನಾಗಿದ್ದಾನೆ ಎಂಬುದಾಗಿ ತಿಳಿದಿದ್ದನು. And I want to bring this caution to us as sisters that God is watching what we are thinking. He knows our inner thoughts. ನಾನು ಇಲ್ಲಿ ನಿಮಗೆ ಎಚ್ಚರಿಸುವುದು ಏನಂತ ಹೇಳಿದ್ರೆ ಸಹೋದರಿಯರೇ, ನಮ್ಮ ಆಲೋಚನೆಗಳು, ನಮ್ಮ ಅಂತರೇಂದ್ರಿಯದ ಆಲೋಚನೆಗಳು ಸಹ ದೇವರಿಗೆ ಗೊತ್ತುಂಟು. So also when we are going through great difficulties, he knows our thoughts. ನಾವು ಕಷ್ಟದಿಂದ ಕಠಿಣವಾದ ಕಾರ್ಯಗಳು ಇದ್ದಾಗ್ಯೂ ಆತನ ನಮ್ಮ ಆಲೋಚನೆಗಳನ್ನು ಬಲ್ಲಂತವನು. So I want to encourage especially Sister Mukta here, that God knows what you're going through, sister. ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಹೇಳುವಾಗ ಮುಕ್ತಾ ಆಂಟಿಯ ಮನಸ್ಸಿನಲ್ಲಿ ಏನ್ ಆಗ್ತಿದೆ ಎಂಬುದನ್ನು ದೇವರು ಬಲ್ಲಂತವನು. I can just imagine what your heart is going through every time that dressing has to be done, every time you're going to the hospital. Sister, God knows your heart and your thoughts. ದೇವರು ಮುಕ್ತಾ ಆಂಟಿಯ ಬಗ್ಗೆ ತಿಳ್ಕೊಂಡಿರೋದೇನಂದ್ರೆ, ಆಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿದೆ, ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾಳೆ, ನಾನು ಏನ್ ಮಾಡ್ಲಿ ಎಂಬುದಾಗಿ ಅವ್ರು ಆಲೋಚನೆ ಮಾಡ್ತಾ ಇದ್ರು. ನಿನ್ನ ಕಷ್ಟಗಳನ್ನೆಲ್ಲ ದೇವರು ಬಲ್ಲಂತವನು ಆಗಿದ್ದಾರೆ. I want to encourage you, sister, by Psalm 139 verses 1 and 2, where it is said about how the psalmist is telling about God. Thank you, sister. Sister, I am not able to. Psalm 139, verse 1 and 2.
ಓಕೆ, ಇಲ್ಲಿ ನಾವು ನೋಡುವಾಗ ಕೀರ್ತನೆ 139ನೇ ಕೀರ್ತನೆ 1ನೇ ಮತ್ತು 2ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿದ್ದಿ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. So there is nothing that we are going through, sisters, that God does not know. ನಾವು ಹಾದು ಹೋಗುವಂತ ಎಲ್ಲಾ ಕಷ್ಟಗಳು ದೇವರಿಗೆ ಗೊತ್ತಿಲ್ಲದೆ ಇರುವಂತದ್ದು ಯಾವುದೂ ಇಲ್ಲ. Submit your thoughts before God when you are having a difficulty, when there is a family member going through difficulty, when there are hardships in our life, go to God. ನಮ್ಮ ಕಠಿಣವಾದಂತ ಕಾರ್ಯಗಳಲ್ಲಿ, ನಮ್ಮ ಕುಟುಂಬದವರ ಸಮಸ್ಯೆಗಳಲ್ಲಿ, ನಮ್ಮ ಕುಟುಂಬದವರು ಕಷ್ಟಪಡ್ತಿರುವಾಗ, ನಾವು ಕಷ್ಟಪಡುವಾಗ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಳ್ಳೋಣ, ದೇವರ ಬಳಿಗೆ ಹೋಗೋಣ. 4 years ago, my husband and I faced a difficulty in our lives. ನಾವು ನಮ್ಮ ಗಂಡಂದಿರೊಂದಿಗೆ ಕಷ್ಟದಲ್ಲಿರುವಾಗ there was nobody to turn to because, my father passed away 10-11 years ago. 10 ವರ್ಷದ ಹಿಂದೆ ನನ್ನ ತಂದೆ ಸತ್ತೋಗಿದ್ರು. I have no brothers. ನನಗೆ ಯಾವ ಸಹೋದರರಿಲ್ಲ. My only hope in this world is my husband. ನನ್ನ ಒಂದೇ ಒಂದು ನಿರೀಕ್ಷೆ, ನನ್ನ ಒಂದೇ ಒಂದು ನಂಬಿಕೆ ಏನು ಅಂದ್ರೆ ಅದು ನನ್ನ ಗಂಡ ಮಾತ್ರ ಆಗಿದ್ದಾರೆ. God allowed us to go through a difficulty. ದೇವರು ನನ್ನ ಒಂದು ಕಷ್ಟದ ಮೂಲಕ ಹಾದು ಹೋಗಲು ಮಾಡಿದ್ರು. But that is the time I bent my knees and I cried before God like I have never cried before. ನಾನು ಮೊದಲು ಯಾವ ರೀತಿಯಲ್ಲೂ ಆ ರೀತಿಯಾಗಿ ಅತ್ತಿರ್ಲಿಲ್ಲ. ಆ ರೀತಿಯಾಗಿ ನಾನು ಕರ್ತನ ಮುಂದೆ ಮೊಣಕಾಲೂರಿ ಕೂಗಿ ಕರೆದು ಅತ್ತೆ. I cried so much that God told me, okay, you are the solution. You go give your blood to the hospital. ಅಲ್ಲಿ ದೇವರು ನನಗೆ ಏನ್ ಹೇಳಿದ್ರು ಅಂದ್ರೆ, ನೀನೇ ಅದಕ್ಕೆ ಉತ್ತರವಾಗಿದ್ದಿ, ನೀನೇ ಹೋಗಿ ನಿನ್ನ ರಕ್ತವನ್ನು ಕೊಡಬೇಕು ಆಸ್ಪತ್ರೆಗೆ ಹೋಗಿ ಎಂಬುದಾಗಿ. So I always laugh with my husband and say, this library room, this room which I am sitting is washed with my tears. ಈ ಲೈಬ್ರರಿ ಕೋಣೆಯಲ್ಲಿ ನಾನು ಕೂತಿದ್ದೇನೆ, ಇದು ಕಣ್ಣೀರಿನಿಂದ ತುಂಬಿತ್ತು. But the beauty of it is that the Lord never left my hands. ದೇವರು ನನ್ನನ್ನು ಕೈ ಬಿಡ್ಲಿಲ್ಲ. ಇದೇ ಅದರಲ್ಲಿರುವಂತಹ ಸುಂದರವಾದ ವಿಷಯ. So I want to encourage all of the sisters here, and especially Sister Mukta, that God sees the difficulties that you go through. ಇಲ್ಲಿರುವಂತ ಎಲ್ಲಾ ಸಹೋದರರಿಗೆ, ಅದರಲ್ಲಿ ಮುಖ್ಯವಾಗಿ ಸಿಸ್ಟರ್ ಮುಕ್ತ ಅವರಿಗೆ ನಾನು ಹೇಳೋದಂದ್ರೆ, ಎಲ್ಲಾ ಕಷ್ಟಗಳು ದೇವರು ಗೊತ್ತುಂಟು. So why does he bring these difficulties in our lives? To strengthen us, to make us closer to him, and to enjoy his presence through that difficult season. ನಮಗೆ ಕಷ್ಟಗಳನ್ನು ದೇವರು ಯಾಕೆ ಕೊಡ್ತಾನೆ ಅಂದ್ರೆ, ನಾವು ಆತನ ಹತ್ತಿರ ಬರ್ಲಿಕ್ಕಾಗುವಂತೆ, ಆತನಲ್ಲಿ ನಾವು ಆನಂದಿಸುವುದಕ್ಕಾಗಿ. All right. So I want to encourage all of you sisters going through difficulties that here is a God who does not show partiality. ಇಲ್ಲಿ ನಾವು ನೋಡುವಾಗಂತ ಕಷ್ಟದ ಕಠಿಣ ಸಮಸ್ಯೆಗಳಲ್ಲಿ ಹೋಗುತ್ತಿರುವಂತ ಎಲ್ಲಾ ಸಹೋದರರಿಗೂ ನಾನು ಹೇಳುವುದೇನೆಂದ್ರೆ, ದೇವರು ಪಕ್ಷಪಾತಿ ಅಲ್ಲ. And God blesses the work of your hand. ದೇವರು ನಿಮ್ಮ ಕೈ ಕೆಲಸಗಳನ್ನು ಆಶೀರ್ವದಿಸುವವನಾಗಿದ್ದಾನೆ. And God brings these difficulties into your life to strengthen you. ದೇವರು ನಿಮಗೆ ಕಷ್ಟಗಳ ಸಂದರ್ಭಗಳನ್ನು ಕೊಡುವುದು ನಿಮ್ಮನ್ನು ಬಲಪಡಿಸುವುದಕ್ಕಾಗಿಯೇ. So the interesting part is, even though the brothers put him in a pit, put Joseph in a pit. Okay. ಇಲ್ಲಿ ನಾವು ನೋಡುವಾಗ ಆತನ ಸಹೋದರರಿಂದ ಆತನು ಗುಂಡಿಯೊಳಗೆ ಹಾಕಲ್ಪಟ್ಟಂತ ಸಂದರ್ಭದಲ್ಲಿಯೂ, Potiphar put him in the jail. ಪೋಟಿಫರನು ಸೆರೆಮನೆಯಲ್ಲಿ ಹಾಕಿದಾಗ್ಯೂ, and later we know that the vine dresser forgot about Joseph. In Joseph's life, the vine dresser forgot about Joseph. Later on, when in the jail, when the baker and the vine dresser were put inside the jail, the vine dresser forgot to tell Pharaoh about Joseph. Okay. ಇಲ್ಲಿ ನಾವು ನೋಡುವಾಗ ಸೆರೆಮನೆಯಲ್ಲಿರುವಾಗ ಆತನು ಯೋಸೆಫನು ಪಾನದಾಯಕನಿಗೆ ಮತ್ತೆ ಭೋಜನ ಕೊಡುತ್ತಿದ್ದ ಅಂತವ್ರಿಗೆ ಹೇಳ್ದಾಗ ಅವರು ಸಹ ಅವನನ್ನ ಮರ್ತೋದ್ರು. All forgot Joseph. ಎಲ್ಲರೂ ಯೋಸೆಫನನ್ನು ಮರ್ತು ಹೋಗಿದ್ರು. But God placed him as a second in command in Egypt.
ಆದರೆ ದೇವರು ಆತನನ್ನು ಎರಡನೇ ಸ್ಥಾನದಲ್ಲಿ ಇಟ್ಟಿದ್ದನು, ಅತ್ಯುತ್ತಮವಾದ ಸ್ಥಾನದಲ್ಲಿ. God honors our faithfulness, sisters. ದೇವರು ನಮ್ಮ ನಂಬಿಗಸ್ತಿಕೆಯನ್ನು ಗೌರವಿಸುವಂತವನಾಗಿದ್ದಾನೆ. But the beauty of it was Joseph had an intimate relationship with God. ಆದ್ರೆ ನಾವಿಲ್ಲಿ ನೋಡುವಾಗ ದೇವರೊಂದಿಗೆ ಯೋಸೇಫನು ನಂಬಿಗಸ್ತನಾದ ಒಂದು ಅನ್ಯೂನ್ಯತೆಯಲ್ಲಿದ್ದನು. He trusted God through the good and through the bad. ಆತನು ದೇವರನ್ನು ತನ್ನ ಕಷ್ಟ ಸಮಯದಲ್ಲಿಯೂ ಕೆಟ್ಟ ಸಮಯದಲ್ಲಿಯೂ ಒಳ್ಳೆ ಸಮಯದಲ್ಲಿಯೂ ದೇವರಿಗೆ ನಂಬಿಗಸ್ತನಾಗಿದ್ದನು. So just a reminder from the life of Joseph, God shows no partiality, sisters. ನಾವು ಯೋಸೇಫನ ಜೀವಿತದಲ್ಲಿ ನಾವು ಕಲ್ತ್ಕೊಳ್ಳೋದಂದ್ರೆ ದೇವರು ಪಕ್ಷಪಾತಿ ಅಲ್ಲ. God will bless the work of our hands. ದೇವರು ನಮ್ಮ ಕೈ ಕೆಲಸಗಳನ್ನು ಆಶೀರ್ವದಿಸುವವನಾಗಿದ್ದಾನೆ, ಸಫಲಪಡಿಸುವವನಾಗಿದ್ದಾನೆ. And God brings these difficult circumstances to strengthen us and to grow closer to Him. ದೇವರು ನಮಗೆ ಕಷ್ಟಗಳನ್ನು ನಮ್ಮ ಜೀವಿತದಲ್ಲಿ ಬರಮಾಡ್ತಾನೆ, ಯಾಕೆಂದರೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಮತ್ತು ಆತನ ಹತ್ತಿರವಾಗಿ ಹೋಗ್ಲಿಕ್ಕಾಗಿ. I pray that this was a blessing for you as we looked into the life of Joseph. ನಾವು ಈ ಯೋಸೇಫನ ಜೀವಿತದಿಂದ ನಾವು ಈ ರೀತಿಯಾದಂತ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. And I pray that God will bless the word that was spoken to us today. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಿ ಕೊಡಲಿ ಎಂಬುದಾಗಿ ನಾನು